ದರ್ಶನೋತ್ಸವಕ್ಕೆ 12ನೇ ದಿನ ಧರ್ಮದರ್ಶನ ಸಾಲು ಖಾಲಿಯಾಗಿದೆ. 1000 ರೂಪಾಯಿ 300 ರೂಪಾಯಿ ಟಿಕೆಟ್ ಸಾಲುಗಳೇನಿದೆ ಅವು ಖಾಲಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಇವತ್ತು ಬೆಳಿಗ್ಗೆ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ. ನೆನೆ ತುಂಬಿ ತುಳುಕ್ತಾ ಇತ್ತು ಸರತಿ ಸಾಲುಗಳು. ಆದ್ರೆ ಇವತ್ತು ನೋಡಿದ್ರೆ ಸಾಲುಗಳು ಖಾಲಿಯಾಗಿದೆ. 1000 ರೂಪಾಯಿ ಟಿಕೆಟ್ ತಗೊಂಡು ದರ್ಶನಕ್ಕೆ ಅಂತ ಬರೋರು ನಿಲ್ಲೋ ಜಾಗ ಅದು ಖಾಲಿ ಇದೆ. 300 ರೂಪಾಯಿ ಟಿಕೆಟ್ ಲೈನ್ ಕೂಡ ಖಾಲಿಯಾಗಿದೆ. ಭಕ್ತರ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. 12ನೇ ದಿನ ಇವತ್ತು ಹಾಸನಾಂಬೆ ದರ್ಶನೋತ್ಸವಕ್ಕೆ ಪ್ರತಿ ದಿನ ಭಕ್ತ ಸಾಗರವೇ ಸೇರ್ತಾ ಇತ್ತು. ನಿನ್ನೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ರು. ಸರತಿ ಸಾಲುಗಳಲ್ಲಿ ತುಂಬಿ ತುಳುಕ್ತಾ ಇದ್ರು ಜನ. ಆದ್ರೆ ಇವತ್ತು ನೋಡಿದ್ರೆ ಬಹಳ ಸರಾಗವಾಗಿ ಜನ ಮೂವ್ ಆಗ್ತಾ ಇದ್ದಾರೆ. ಇವತ್ತು ಹಾಸನಾಂಬೆ ದರ್ಶನಕ್ಕೆ ಅಂತ ಬಂದವರಿಗೆ ಅಲ್ಲಿ ರಶ್ ಅನ್ನೋ ಸಮಸ್ಯೆನೇ ಇಲ್ಲ. ದರ್ಶನೋತ್ಸವದ 13ನೇ ದಿನ, ಸಾರ್ವಜನಿಕ ದರ್ಶನೋತ್ಸವಕ್ಕೆ 12ನೇ ದಿನ. ಇಂದು ಭಕ್ತರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ದೇವಿಯ ದರ್ಶನಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಸಂಪೂರ್ಣವಾಗಿ ಇಳಿಕೆಯಾಗಿದೆ. ಬ್ಯಾರಕ್ಗಳು 4 ಬ್ಯಾರಕ್ಗಳು ಇಲ್ಲಿದ್ವು. ಆದರೆ 4 ಬ್ಯಾರಕ್ಗಳು ಸಹ ಖಾಲಿಯಾಗಿವೆ. ನಿನ್ನೆ ತುಂಬಿ ತುಳುಕುತ್ತಿದ್ದಂತಹ ಧರ್ಮ ದರ್ಶನದ ಸರತಿ ಸಾಲುಗಳು ಇಂದು ಖಾಲಿಯಾಗಿವೆ. ಒಂದೇ ಸಾಲಿನಲ್ಲಿ ಮಾತ್ರ ಭಕ್ತರು ಸರಾಗವಾಗಿ ನಡೆದುಕೊಂಡು ಬರ್ತಾ ಇದ್ದಾರೆ. ಯಾವುದೇ ರೀತಿಯ ನೂಕುನುಗ್ಗಲಾಗಲಿ ಅಥವಾ ಹೆಚ್ಚಿನ ಭಕ್ತರ ಜನಸಂದಣಿ ಆಗಲಿ ಇಲ್ಲಿ ಕಂಡು ಬರ್ತಾ ಇಲ್ಲ. ನಿನ್ನೆ ಈ ಒಂದು ಧರ್ಮದರ್ಶನ ಸಾಲುಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರಿದ್ದರು. ಆದ್ದರಿಂದ ಇಂದು ಧರ್ಮದರ್ಶನ ಸಾಲುಗಳು ಖಾಲಿಯಾಗಿರೋದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ಬೋದಾಗಿದೆ. ಹಾಸನಾಂಬ ದರ್ಶನೋತ್ಸವದ ಗುರುವಾರ ಈ ವರ್ಷದ ದರ್ಶನೋತ್ಸವಕ್ಕೆ ವಿದ್ಯುಕ್ತವಾಗಿ ತೆರೆ ಬೀಳಲಿದೆ. ಗುರುವಾರ ಮಧ್ಯಾಹ್ನದ ನಂತರದಲ್ಲಿ ಹಾಸನಾಂಬ ದೇವಿಯ ಈ ವರ್ಷದ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ಈ ಬಾರಿ 3 ಲಕ್ಷಕ್ಕೂ ಅಧಿಕ ಭಕ್ತರು ಒಂದೇ ದಿನದಲ್ಲಿ ದೇವಿಯ ದರ್ಶನವನ್ನು ಪಡೆದಿದ್ದರು. ಜೊತೆಗೆ ಇದುವರೆಗೆ 23 ಲಕ್ಷಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ದಾಖಲೆಯೇ ಸರಿ. ಹಾಸನಾಂಬೆ ಹಲವು ದಾಖಲೆಗಳನ್ನು ಬರೆದಿದ್ದಾಳೆ. ಅದರಲ್ಲೂ ಒಂದು ದಾಖಲೆ ಅಂದರೆ ಅದು 23 ಲಕ್ಷ ಅಧಿಕ ಭಕ್ತರಿಗೆ ದರ್ಶನವನ್ನು ನೀಡಿರೋದು. ಜೊತೆಗೆ ಈ ಬಾರಿ ಇನ್ನೂ ದರ್ಶನೋತ್ಸವ ಮುಕ್ತಾಯ ಆಗಿಲ್ಲ. ಅಷ್ಟರಲ್ಲೇ 18 ಕೋಟಿ ಆದಾಯ ಬಂದಿದೆ ಹಾಸನಾಂಬ ದೇವಿಗೆ. ಹೀಗಾಗಿ ಹಲವು ದಾಖಲೆಗಳನ್ನು ಈ ಬಾರಿ ಹಾಸನಾಂಬ ದೇವಿ ಬರೆದಿದ್ದಾಳೆ. ಆದರೆ ಇಂದು ಭಕ್ತರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ. ಧರ್ಮದರ್ಶನದಲ್ಲಿ ಬರ್ತಿರುವಂತಹ ಭಕ್ತರು ಸರಾಗವಾಗಿ ಸಾಗಿ ಕೇವಲ 30 ನಿಮಿಷ ಅಥವಾ 45 ನಿಮಿಷದಲ್ಲಿ ದೇವಿಯ ದರ್ಶನವನ್ನು ಪಡೆಯುವಂತಹ ಅವಕಾಶ ಇಂದು ಧರ್ಮದರ್ಶನದಲ್ಲಿ ಸಾಗಿ ಬರ್ತಿರುವಂತಹ ಭಕ್ತರಿಗೆ ದೊರೆತಿದೆ. ಒಟ್ಟಾರೆಯಾಗಿ ಇಂದು ಸಹ ಹಾಸನಾಂಬ ದೇವಿಯ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಆದರೆ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಇದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.